Hello students, it's SSLC class, chapter 4 circles. First, what is circle? A circle is a collection of all points in a plane which are at a constant distance. Constant distance is known as radius from a fixed point. Fixed point is called center of the circle. ನೋಡ್ಕೊರಿ ಸರ್ಕಲ್ ಅನ್ನೋದು ಇದು ಎಲ್ಲ ಪಾಯಿಂಟ್ಸ್ ಮ್ಯಾಕ್ಸಿಮಮ್ ಕೋಟ್ಯಾಂಗಟ್ಲೆ ಪಾಯಿಂಟ್ಸ್ ಇರ್ತಾವೆ. ಆ ಎಲ್ಲ ಪಾಯಿಂಟ್ಸ್ ಒಂದು ಕಲೆಕ್ಷನ್ ಒಂದು ಪ್ಲೇನ್ ಒಳಗಡೆ ಅವನ್ನ ಜಾಯಿನ್ ಮಾಡಿದ್ರೆ ಸಿಗೋದೆ ಸರ್ಕಲ್. ಆಮೇಲೆ ಇದ್ರೊಳಗಡೆ ಎಲ್ಲ ಪಾಯಿಂಟ್ಸು ಈಕ್ವಲ್ ಡಿಸ್ಟೆನ್ಸ್ನಾಗ ಇರ್ತಾವೆ. ಹಾಗಾದ್ರೆ ಈಕ್ವಿ ಡಿಸ್ಟೆನ್ಸ್ ಅಂತ ಏನು ಕರಿತೀವಿ, ಇದಕ್ಕೆ ರೇಡಿಯಸ್ ಅಂತ ಕರಿತೀವಿ ನಾವು. ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ ಆರ್ ಆ್ಯಂಡ್ ಓ ಇಸ್ ದ ಸೆಂಟರ್ ಆಫ್ ಎ ಸರ್ಕಲ್. ಅಂದರೆ ಈ ಸೆಂಟರ್ನಿಂದ ಇಲ್ಲಿದ್ರ ಮೇಲೆ ಇರ್ತಕ್ಕಂಥ ಎಲ್ಲ ಪಾಯಿಂಟ್ಸೂ ಈಕ್ವಲ್ ಡಿಸ್ಟೆನ್ಸ್ ಅಥವಾ ಕಾನ್ಸ್ಟಂಟ್ ಡಿಸ್ಟೆನ್ಸ್ನಾಗ ಇರ್ತಾವೆ. ಅದಕ್ಕಾಗಿನೇ ಈ ಡಿಸ್ಟೆನ್ಸ್ಗಳಿಗೆ ನಾವೇನಂತೀವಿ ಅಂದ್ರೆ ರೇಡಿಯಸ್ ಅಂತ ಕರಿತೀವಿ. ಈ ಕಾನ್ಸ್ಟಂಟ್ ಪಾಯಿಂಟಿಗೆ ಸೆಂಟರ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ. ನೆಕ್ಸ್ಟ್, ಸೆಕೆಂಡ್ ಆಫ್ ದ ಸರ್ಕಲ್. ಇದು ಕನ್ನಡದಾಗ ಛೇದಕ ರೇಖೆ ಅಂತ ಕರೀತಾರೆ. ಸೆಕೆಂಡ್ ಅಂದ್ರೆ ಛೇದಕ ರೇಖೆ. ಎ ಸೆಕೆಂಡ್ ಆಫ್ ದಿ ಸರ್ಕಲ್ ಇಸ್ ಎ ಲೈನ್ ದ್ಯಾಟ್ ಇಂಟರ್ಸೆಕ್ಟ್ಸ್ ದ ಸರ್ಕಲ್ ಆಟ್ 2 ಪಾಯಿಂಟ್ಸ್. ಅಂದ್ರೆ ಸೆಕೆಂಡ್ ಆಫ್ ಎ ಸರ್ಕಲ್ ಅನ್ನೋದು ಒಂದು ಲೈನ್ ಆಗಿರ್ತೈತಿ. ಈ ಲೈನು ಆ ಸರ್ಕಲ್ ಅನ್ನ 2 ಡಿಫರೆಂಟ್ ಪಾಯಿಂಟ್ಸ್ ನೊಳಗಡೆ ಇಂಟರ್ಸೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ಕೋರಿ, ಪಿ ಕ್ಯೂ ಅನ್ನೋದು ಸೆಕೆಂಡ್, ಇದು ಈ ಸರ್ಕಲ್ ಅನ್ನ ಎ ಮತ್ತು ಬಿ ಪಾಯಿಂಟ್ ನೊಳಗಡೆ ಇಂಟರ್ಸೆಕ್ಟ್ ಆಗೈತಿ. ಆದ್ರಿಂದ ಇದಕ್ಕೆ ಸೆಕೆಂಡ್ ಆಫ್ ದಿ ಸರ್ಕಲ್ ಅಂತ ಕರಿತೀವಿ. ಸೊ ಪಿ ಕ್ಯೂ ಇಸ್ ಅ ಸೆಕೆಂಡ್ ದಟ್ ಇಂಟರ್ಸೆಕ್ಟ್ ದ ಸರ್ಕಲ್ ಆಟ್ ಪಾಯಿಂಟ್ಸ್ 2 ಡಿಫರೆಂಟ್ ಪಾಯಿಂಟ್ಸ್ ಎ ಅಂಡ್ ಪಿ. ಸೆಕೆಂಡ್ ಅಂದ್ರೆ ಕೇಳಿರ್ತಾರ, ವಾಟ್ ಈಸ್ ಸೆಕೆಂಡ್ 1 ಮಾರ್ಕ್ಸಿಗೆ. ಸೆಕೆಂಡ್ ಇಟ್ ಇಸ್ ನಥಿಂಗ್ ಬಟ್ ಎ ಲೈನ್ ದಟ್ ಇಂಟರ್ಸೆಕ್ಟ್ ದ ಸರ್ಕಲ್ ಆಟ್ 2 ಡಿಫರೆಂಟ್ ಪಾಯಿಂಟ್ಸ್. ನೆಕ್ಸ್ಟ್ ಇನ್ನೂ ಒಂದು ಬರುತ್ತೆ, ಟ್ಯಾಂಜೆಂಟ್ ಆಫ್ ಎ ಸರ್ಕಲ್. ಟ್ಯಾಂಜೆಂಟ್ ಅಂದ್ರೆ ಸ್ಪರ್ಶಕ. ಸೆಕೆಂಡ್ ಅಂದ್ರೆ ಛೇದಕ, ಟ್ಯಾಂಜೆಂಟ್ ಅಂದ್ರೆ ಸ್ಪರ್ಶಕ. ಟ್ಯಾಂಜೆಂಟ್ ಟು ಎ ಸರ್ಕಲ್ ಇಸ್ ಅ ಲೈನ್ ದಟ್ ಇಂಟರ್ಸೆಕ್ಟ್ ದ ಸರ್ಕಲ್ ಆಟ್ ಓನ್ಲಿ 1 ಪಾಯಿಂಟ್. ನೋಡ್ಕೊರಿ, ಇಲ್ಲಿ ಗ್ರೀನ್ ಸರ್ಕಲ್ ಹಾಕಿದೀನಿ, ಇಲ್ಲಿ ಪಿ ಕ್ಯೂ ಅನ್ನೋದು ಟ್ಯಾಂಜೆಂಟ್ ಅಂಡ್ ಇಟ್ ಇಂಟರ್ಸೆಕ್ಟ್ ದ ಸರ್ಕಲ್ ಆಟ್ ಓನ್ಲಿ 1 ಪಾಯಿಂಟ್ ದಟ್ ಈಸ್ ಎ. ಸೊ ಪಿ ಕ್ಯೂ ಇಸ್ ಅ ಟ್ಯಾಂಜೆಂಟ್ ದಟ್ ಇಂಟರ್ಸೆಕ್ಟ್ ದ ಸರ್ಕಲ್ ಆಟ್ ಪಾಯಿಂಟ್ ಎ. ನೋಡ್ರಿ, ಸೆಕೆಂಡ್ಗೆ ಟ್ಯಾಂಜೆಂಟ್ ಡಿಫರೆನ್ಸ್ ಏನಂದ್ರೆ ಸೆಕೆಂಡ್ ಸರ್ಕಲ್ ಅನ್ನ 2 ಡಿಫರೆಂಟ್ ಪಾಯಿಂಟ್ ನೊಳಗೆ ಇಂಟರ್ಸೆಕ್ಟ್ ಆಗುತ್ತೆ. ಆದ್ರೆ ಈ ಟ್ಯಾಂಜೆಂಟ್ ಅನ್ನೋದು ಇಟ್ ಟಚಸ್ ದ ಸರ್ಕಲ್ ಆರ್ ಇಟ್ ಇಂಟರ್ಸೆಕ್ಟ್ ದ ಸರ್ಕಲ್ ಆಟ್ ಓನ್ಲಿ 1 ಪಾಯಿಂಟ್. ನೆಕ್ಸ್ಟ್ ಇಲ್ಲಿ ನೋಡ್ಕೋರಿ, ಇಲ್ಲಿ ಸರ್ಕಲ್ ಹಾಕಿನಿ, ಇಟ್ ಇಸ್ ಸೆಂಟರ್ ಆಫ್ ಎ ಸರ್ಕಲ್ ಅಂಡ್ ಇಟ್ ಈಸ್ ಟ್ಯಾಂಜೆಂಟ್. ಇಟ್ ಇಂಟರ್ಸೆಕ್ಟ್ ದ ಸರ್ಕಲ್ ಆಟ್ ದ ಪಾಯಿಂಟ್ ಎ. ದ ಕಾಮನ್ ಪಾಯಿಂಟ್ ಆಫ್ ಟ್ಯಾಂಜೆಂಟ್ ಅಂಡ್ ದ ಸರ್ಕಲ್ ಈಸ್ ಕಾಲ್ಡ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದ್ರೆ ಈ ಸರ್ಕಲ್, ಈ ಟ್ಯಾಂಜೆಂಟ್ ಮತ್ತು ಸರ್ಕಲ್ ಎಲ್ಲಿ ಇಂಟರ್ಸೆಕ್ಟ್ ಆಕ್ಕವು ಆ ಪಾಯಿಂಟಿಗೆ ನಾವು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅಂತ ಕರಿತೀವಿ. ಇಟ್ ಇಸ್ ರಿಪ್ರೆಸೆಂಟೆಡ್ ಬೈ ಎ. ನೆಕ್ಸ್ಟ್ ಇಲ್ಲೊಂದು ಸೆಂಟೆನ್ಸ್ ಬರ್ತೀನಿ ನಾನು. ಓನ್ಲಿ 2 ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಾಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್. ಅಂದ್ರೆ ಯಾವುದೇ ಒಂದು ಸರ್ಕಲ್ಗೆ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ತಗೊಂಡಾಗ, ಅಂದ್ರೆ ಸರ್ಕಲ್ ಬಿಟ್ಟು ಹೊರಗಡೆ ಪಾಯಿಂಟ್, ಯಾವುದೇ ಒಂದು ಹೊರಗಡೆ ಪಾಯಿಂಟ್ ತಗೊಂಡಾಗ ಆ ಹೊರಗಡೆ ಪಾಯಿಂಟ್ ನಿಂದ ಮ್ಯಾಕ್ಸಿಮಮ್ ಅಂದ್ರೆ 2 ಟ್ಯಾಂಜೆಂಟ್ ಅನ್ನು ಹಾಕಬಹುದು. ಹಿಯರ್ ಪಿ ಎ ಅಂಡ್ ಪಿ ಬಿ ಆರ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್. ನೆಕ್ಸ್ಟ್, ನಿನ್ನೆ ಕ್ಲಾಸ್ ನೊಳಗೆ ನಾನು ಥಿಯರಮ್ಸ್ ಆನ್ ಟ್ರಯಾಂಗಲ್ಸ್ ಹೇಳಿನಿ. ಬಹಳ ಇಂಪಾರ್ಟೆಂಟ್ ಥಿಯರಮ್ಸ್ 5 ಮಾರ್ಕ್ಸಿಗೆ. ಈ ಚಾಪ್ಟರ್ ಒಳಗೆ 2 ಥಿಯರಮ್ಸ್ ಬರ್ತಾವೆ. ಥಿಯರಮ್ಸ್ ಆನ್ ಸರ್ಕಲ್ಸ್ 2 ಥಿಯರಮ್ ಅದಾವು, ಥಿಯರಮ್ 1 and 2. ಇದ್ರೊಳಗೆ 2 ಅದ್ರೊಳಗೆ ಒಂದು ಗ್ಯಾರಂಟಿ ಥಿಯರಮ್. 3 ಮಾರ್ಕ್ಸಿಗೆ ಡೆಫಿನಿಟ್ ಕ್ವಶನ್ ಇರುತ್ತೆ. ಸೊ ಫಸ್ಟ್ ಥಿಯರಮ್, ಇದ್ರ ಸ್ಟೇಟ್ಮೆಂಟ್ ಏನೈತೆ ಅಂದ್ರೆ ದ ಟ್ಯಾಂಜೆಂಟ್ ಆಟ್ ಎನಿ ಪಾಯಿಂಟ್ ಆಫ್ ಎ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಥ್ರೂ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದ್ರೆ ಯಾವುದೇ ಒಂದು ಸರ್ಕಲ್ ಒಳಗೆ ಏನ ಟ್ಯಾಂಜೆಂಟ್ ಇರುತ್ತೆ, ಈ ಟ್ಯಾಂಜೆಂಟ್ ಮತ್ತು ರೇಡಿಯಸ್ ಯಾವಾಗ್ಲೂ ಪರ್ಪೆಂಡಿಕ್ಯುಲರ್ ಇರ್ತಾವಂತೆ. ಸೊ ದ ಟ್ಯಾಂಜೆಂಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದ ಟ್ಯಾಂಜೆಂಟ್ ಡ್ರಾನ್ ಟು ಎ ಸರ್ಕಲ್ ಇಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ರೇಡಿಯಸ್ ಆಫ್ ದಿ ಸರ್ಕಲ್. ಇಲ್ಲಿ ಡೈಗ್ರಾಮ್ ಒಳಗಡೆ XY ಅನ್ನೋದು ಟ್ಯಾಂಜೆಂಟ್, OP ಅನ್ನೋದು ರೇಡಿಯಸ್. ನಾವ್ ಏನ್ ಸಾಧಿಸ್ಬೇಕಂದ್ರೆ ಈ ರೇಡಿಯಸ್ ಈ ಮತ್ತು ಟ್ಯಾಂಜೆಂಟ್ ಅದಾವಲ್ಲ, 2 ಪರ್ಪೆಂಡಿಕ್ಯುಲರ್ ಅದಾವಂತ ಸಾಧಿಸ್ಬೇಕು. ಪರ್ಪೆಂಡಿಕ್ಯುಲರ್ ಅಂದ್ರೆ ಯಾರ್ ಆಟ್ 90 ಡಿಗ್ರಿ, ಯಾವುದೇ ಮೇ 90 ಡಿಗ್ರಿ ಆಂಗಲ್ ಪರ್ಪೆಂಡಿಕ್ಯುಲರ್ ಅದಾವಂತ ಸಾಧಿಸ್ಬೇಕು. ಏನೇನ್ ಕೊಟ್ಟಾರ, ಗಿವನ್ O is the center of the circle. ಇಲ್ಲಿ ನೋಡ್ಕೋರಿ, O is the center of the circle and OP is radius. OP is radius of the circle and XY is tangent to a circle at point P. P is called point of contact. ಹಂಗಾರೆ ಏನ್ ಸಾಧಿಸ್ಬೇಕು ನಾವು, this radius OP is perpendicular to the tangent XY. So we have to show that OP is perpendicular to XY ಅಂತ ಸಾಧಿಸ್ಬೇಕು. ಹಂಗಾರೆ ಹಿಂಗ್ ಸಾಧಿಸ್ಬೇಕಾದ್ರೆ ಏನೇನ್ ಮಾಡಬೇಕು, ಪ್ರೂಫ್. ಟೇಕ್ ಎ ಪಾಯಿಂಟ್ Q ಆನ್ XY ಔಟ್ಸೈಡ್ ದ ಸರ್ಕಲ್ ಅಂಡ್ ಜಾಯಿನ್ OQ. ಹಂಗಾರೆ ಇದನ್ನ ಸಾಧಿಸ್ಬೇಕಾದ್ರೆ ಈ ಟ್ಯಾಂಜೆಂಟ್ ಮೇಲೆ ನಾವೇನ್ ಮಾಡೋಣ ಅಂದ್ರೆ ಒಂದು ಹೊರಗಿನ ಪಾಯಿಂಟ್ ತಗೊಳ್ಳೋಣ, ಅದಕ್ಕೆ ನಾವು Q ಅಂತ ಹೆಸರು ಕೊಟ್ಟಿವಿ. ಸೊ ಇಟ್ ಇಸ್ ಔಟ್ಸೈಡ್ ಆಫ್ ದಿ ಸರ್ಕಲ್ ಅಂಡ್ ಜಾಯಿನ್ OQ. OQ ನ ಜಾಯಿನ್ ಮಾಡೋಣ.
ಹಂಗಾದ್ರೆ ಈ ರೀತಿ ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡ್ರಿ. ದ ಲೆಂತ್ ಆಫ್ ಓ ಕ್ಯೂ ಈಸ್ ಲಾಂಗರ್ ದ್ಯಾನ್ ದ ರೇಡಿಯಸ್ ಓ ಪಿ. ಸೊ ಓ ಕ್ಯೂ ಈಸ್ ಗ್ರೇಟರ್ ದ್ಯಾನ್ ಓ ಪಿ. ಬೇಕಾದ್ರೆ ಅಬ್ಸರ್ವ್ ಮಾಡ್ರಿ, ಓ ಪಿ ಲೆಂತ್ ಮತ್ತು ಓ ಕ್ಯೂ ಲೆಂತ್ ಅನ್ನ ಬೇಕಾದ್ರೆ ನೀವು ಸ್ಕೇಲ್ ಇಟ್ಟು ಅಳತೆ ಮಾಡ್ರಿ. ದ ಲೆಂತ್ ಆಫ್ ಓ ಕ್ಯೂ ಈಸ್ ಮೋರ್ ದ್ಯಾನ್ ದ ಲೆಂತ್ ಆಫ್ ದ ರೇಡಿಯಸ್ ಓ ಪಿ. ಸೊ ದ ಮೆಜರ್ಮೆಂಟ್ ಆಫ್ ಓ ಪಿ ಈಸ್ ಗ್ರೇಟರ್ ದ್ಯಾನ್ ಓ ಪಿ. ಓ ಕ್ಯೂ ಈಸ್ ಗ್ರೇಟರ್ ದ್ಯಾನ್ ಓ ಪಿ. ಸೊ ಇದರಿಂದ ಏನ್ ಗೊತ್ತಾಗುತ್ತಂದ್ರೆ, ಫಾರ್ ಎವ್ರಿ ಪಾಯಿಂಟ್ ಆನ್ ದ ಲೈನ್ ಎಕ್ಸ್ ವೈ ಎಕ್ಸೆಪ್ಟ್ ದ ಪಾಯಿಂಟ್ ಪಿ, ಅಂದ್ರೆ ಈ ಪಾಯಿಂಟ್ ಪಿ ಬಿಟ್ಟು ಇನ್ನು ರಿಮೈನಿಂಗ್ ಎಲ್ಲಾದ್ರೂ ಪಾಯಿಂಟ್ಸ್ ತಗೋರಿ ಟ್ಯಾಂಜೆಂಟ್ ಮೇಲೆ, ಪಿ ಬಿಟ್ಟು ಉಳಿದ ಕಡೆ ಎಲ್ಲಾದ್ರೂ ಎಷ್ಟಾದ್ರೂ ಪಾಯಿಂಟ್ಸ್ ತಗೊಂಡು ಓ ಸೆಂಟರ್ ಇಂದ ಅವನ್ನ ಜಾಯಿನ್ ಮಾಡ್ರಿ. ಏನ್ ಗೊತ್ತಾಗುತ್ತಂದ್ರೆ, ಫಾರ್ ಎವ್ರಿ ಪಾಯಿಂಟ್ ಆನ್ ದ ಲೈನ್ ಎಕ್ಸ್ ವೈ ಎಕ್ಸೆಪ್ಟ್ ದ ಪಾಯಿಂಟ್ ಪಿ ಬಿಟ್ಟು ಓ ಪಿ ಇಸ್ ದ ಶಾರ್ಟೆಸ್ಟ್ ಆಫ್ ಆಲ್ ದ ಡಿಸ್ಟೆನ್ಸಸ್ ಆಫ್ ದ ಪಾಯಿಂಟ್ ಓ ಟು ದ ಪಾಯಿಂಟ್ ಆಫ್ ಎಕ್ಸ್ ವೈ. ದೇರ್ಫೋರ್ OP is perpendicular to XY. ಅಂದ್ರೆ ಇದರ ಅರ್ಥ ಏನಂದ್ರೆ, ನಮಗೆ ಇದು ಏನ್ ಹೇಳಕತ್ತಂದ್ರೆ, ಈ ಏನು ಟ್ಯಾಂಜೆಂಟ್ ಐತೆ XY ಇದ್ರ ಮೇಲೆ ನೀವು ಎಷ್ಟು ಪಾಯಿಂಟ್ಸ್ ಆದ್ರೂ ತಗೋರಿ, ಈ ಪಿ ಬಿಟ್ ಇನ್ನು ರಿಮೈನಿಂಗ್ ಪಾಯಿಂಟ್ಸ್ ಈ ಕಡೆ ಆದ್ರೂ ತಗೋರಿ, ಈ ಕಡೆ ಆದ್ರೂ ತಗೋರಿ. ನಾವು ಒಂದೇ ಒಂದು ಪಾಯಿಂಟ್ ತಗೊಂಡಿವಿ ಈಗ ಕ್ಯೂ ಅನ್ನೋದು. ಹಾಗಾದ್ರೆ ಲೆಂತ್ ಆಫ್ ಓ ಕ್ಯೂ ಏನ್ ಗೊತ್ತಾಯ್ತು, ಹೆಚ್ಚಿಗೆ ಐತಿ ಅಂತ ಗೊತ್ತಾಯ್ತು ಈ ಪಿ ಬಿಟ್. ಸೊ ಓ ಪಿ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದಂಗ, ಈ ಸೆಂಟರ್ ನಿಂದ ಪಿಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಂದೆ ಓ ಪಿ. ಸೊ ಎಲ್ಲಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇರುತ್ತೆ ಅಲ್ಲಿ 90 ಡಿಗ್ರಿ ಆಂಗಲ್ ಫಾರ್ಮ್ ಆಗುತ್ತೆ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಅಂತ ಕರಿತೀವಿ ನಾವು. ದೇರ್ಫೋರ್ ಓ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ನೀವು ಬೇರೆ ಪಾಯಿಂಟ್ಸ್ ಅನ್ನು ತಗೊಂಡು ಜಾಯಿನ್ ಮಾಡ್ರಿ, ಅವುಗಳ ಲೆಂತ್ ಓ ಪಿ ಕಿನ ಜಾಸ್ತಿ ಇರುತ್ತೆ. ಹಾಗಾದ್ರೆ ಓ ಪಿ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ಆಲ್ ದ ಪಾಯಿಂಟ್ಸ್ ಆನ್ ಎಕ್ಸ್ ವೈ. ದೇರ್ಫೋರ್ ಓ ಪಿ ಇಸ್ ಗ್ರೇಟರ್ ದ್ಯಾನ್, ಇದು ಓ ಪಿ ಇಸ್ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ. ಇಷ್ಟು ಬರೆದು ಬಿಟ್ರೆ ಸಾಕು, ನಾವು ಎಕ್ಸಾಮ್ ನೊಳಗ ಡೆಫಿನಿಟ್ ಆಗಿ ನಮಗೆ 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಇದೇ ಸರ್ಕಲ್ಸ್ ಮೇಲೆ ಎರಡನೇ ಥಿಯರಮ್ ನಂಬರ್ 2 ಏನ್ ಹೇಳುತ್ತಂದ್ರೆ, ಸ್ಟೇಟ್ಮೆಂಟ್ ದ ಲೆಂತ್ಸ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಅಂದ್ರೆ ಯಾವುದೇ ಸರ್ಕಲ್ ಗೆ ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ನಿಂದ ಹಾಕಿದಂತ ಟ್ಯಾಂಜೆಂಟ್ಸ್ ಲೆಂತ್ ಅದರ ಉದ್ದ ಸಮನಾಗಿರುತ್ತಂತೆ. ಸೊ ದ ಲೆಂತ್ ಆಫ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಇಲ್ಲೇ ನಾ ಡಯಾಗ್ರಾಮ್ ನಾಗ ಹಾಕಿನಿ, ಇದು ಸರ್ಕಲ್, ಇದು ಓ ಇಸ್ ದ ಸೆಂಟರ್ ಆಫ್ ಎ ಸರ್ಕಲ್, ಪಿ ಇಸ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್. ಈ ಪಾಯಿಂಟ್ ಇಂದ 2 ಟ್ಯಾಂಜೆಂಟ್ ಹಾಕಿವಿ, ಒಂದು ಪಿ ಕ್ಯೂ ಇನ್ನ ಒಂದು ಪಿ ಆರ್. ನಾವೇನ್ ಸಾಧಿಸ್ಬೇಕಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಸಾಧಿಸ್ಬೇಕು. ರೈಟ್, ಗಿವನ್ ಏನೇನ್ ಕೊಟ್ಟಾರ, ಪಿ ಕ್ಯೂ ಅಂಡ್ ಪಿ ಆರ್ ಆರ್ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಆನ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಟು ಎ ಸರ್ಕಲ್. ಇಲ್ಲೇ ಪಿ ಕ್ಯೂ ಮತ್ತು ಪಿ ಆರ್ ಅನ್ನೋದು ಈ ಸರ್ಕಲ್ ಗೆ 2 ಟ್ಯಾಂಜೆಂಟ್ಸ್ ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಇಂದ ಎಳೆದೀವಿ. ಹಂಗಾರೆ ಏನ್ ಸಾಧಿಸ್ಬೇಕು, ಈ 2 ಟ್ಯಾಂಜೆಂಟ್ ಅದ ಲೆಂತ್ ಈಕ್ವಲ್ ಅಂತ ಸಾಧಿಸಬೇಕು. ಸೊ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಅಂತ ಸಾಧಿಸಬೇಕು. ಹಂಗಾರೆ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. ಕನ್ಸ್ಟ್ರಕ್ಷನ್ ಜಾಯಿನ್ ಓ ಪಿ ಓ ಕ್ಯೂ ಅಂಡ್ ಓ ಆರ್. ಓ ಪಿ ಜಾಯಿನ್ ಮಾಡ್ರಿ, ಓ ಕ್ಯೂ ಜಾಯಿನ್ ಮಾಡ್ರಿ ಅಂಡ್ ಓ ಆರ್ ನ ಜಾಯಿನ್ ಮಾಡೋಣ. ನೆಕ್ಸ್ಟ್ ಪ್ರೂಫ್ ಬಹಳ ಈಸಿ ಐತಿ. ಏನ್ ಹೇಳುತ್ತಪ್ಪ ಪ್ರೂಫ್ ನೊಳಗ ಅಂದ್ರ, ಇನ್ ಟ್ರಯಾಂಗಲ್ ಓ ಕ್ಯೂ ಪಿ ಅಂಡ್ ನೋಡ್ಕೋರಿ, ರಫ್ ಡಯಾಗ್ರಾಮ್ ಹಾಕಿನ ನಾನು ಇಲ್ಲಿ, ಸೇಮ್ ಡಯಾಗ್ರಾಮ್ ಅದು. ಇನ್ ಟ್ರಯಾಂಗಲ್ ಓ ಕ್ಯೂ ಪಿ ಅಂಡ್ ಓ ಆರ್ ಪಿ, ಓ ಕ್ಯೂ ಪಿ ಅಂಡ್ ಓ ಆರ್ ಪಿ 2 ಟ್ರಯಾಂಗಲ್ ಅದಾವು. ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್. ಯಾಕಂದ್ರೆ ಓ ಕ್ಯೂ ಇಸ್ ಈಕ್ವಲ್ ಟು ಓ ಆರ್ ಯಾಕಂದ್ರೆ ಇವು 2 ಈ ಸರ್ಕಲ್ ಗೆ ರೇಡಿಯಸ್ ಆಗಿರ್ತಾವು. ಒಂದ್ ಸರ್ಕಲ್ ಒಳಗೆ ಎಷ್ಟು ರೇಡಿಯಸ್ ಇರ್ತಾವ, ಎಲ್ಲಾ ರೇಡಿಯಸ್ ಲೆಂತ್ ಸೇಮ್ ಇರುತ್ತೆ. ಸೊ ರೇಡಿಯಸ್ ಆಫ್ ದಿ ಸೇಮ್ ಸರ್ಕಲ್. ನೆಕ್ಸ್ಟ್ ಓ ಪಿ ಇಸ್ ಈಕ್ವಲ್ ಟು ಓ ಪಿ ಕಾಮನ್. ಈ ಮ್ಯಾಗಲ್ ಟ್ರಯಾಂಗಲ್ಗೂ ಓ ಪಿ ಐತಿ, ಈ ಕೆಳಗಲ್ ಟ್ರಯಾಂಗಲ್ಗೂ ಓ ಪಿ ಐತಿ, ಕಾಮನ್. ದೇರ್ಫೋರ್ ದೀಸ್ 2 ಟ್ರಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್. ಸೊ ಟ್ರಯಾಂಗಲ್ ಓ ಕ್ಯೂ ಪಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಓ ಆರ್ ಪಿ. ರೀಸನ್ RHS, ರೈಟ್ ಆಂಗಲ್, ಹೈಪೋಟೆನ್ಯೂಸ್ ಅಂಡ್ ಸೈಡ್. ಸೊ RHS ಪಾಸ್ಟುಲೇಟ್ ಪ್ರಕಾರ ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಹೇಳಿ ನಾವು. ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಗಿದ್ದೆ ಆಯ್ತಪ್ಪ ಅಂದ್ರೆ ದ ಲೆಂತ್ ಆಫ್ ಪಿ ಕ್ಯೂ ಈಸ್ ಈಕ್ವಲ್ ಟು ಲೆಂತ್ ಆಫ್ ಪಿ ಆರ್. ದೇರ್ಫೋರ್ ಬೈ RHS ಪಾಸ್ಟುಲೇಟ್ ಪಿ ಕ್ಯೂ ಈಸ್ ಈಕ್ವಲ್ ಟು ಪಿ ಆರ್. ಇಷ್ಟು ಸಾಧಿಸಿಬಿಟ್ರೆ ಇದಕ್ಕೂ ಸಹ 3 ಮಾರ್ಕ್ಸ್ ಐತಿ. ದಯವಿಟ್ಟು ಸ್ಟೂಡೆಂಟ್ಸ್ ಬೇಸರ ಮಾಡ್ಕೋಬೇಡ್ರಿ. ಈ 2 ಟ್ರಯಾಂಗಲ್ಸ್ ಅನ್ನ, ಇದು ಥಿಯರಮ್ಸ್ ಅನ್ನ ಪರ್ಫೆಕ್ಟ್ ಆಗ್ರಿ